ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುರಾ ದೇವಗೌಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಮಾಡ್ತಿರೋದೇನಪ್ಪ ರೀಸನ್ ಅಂದರೆ, ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನವರಾತ್ರಿನ ಫಸ್ಟ್ ಟೈಮ್ ನಾನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಎಲ್ಲ ಪೂಜೆ ಮಾಡಬೇಕು ಅಂತ 9 ದಿನವೂ ಕೂಡ, ಜೊತೆಗೆ 2 ದಿನ ಎಕ್ಸ್ಟ್ರಾ ಈ ವರ್ಷ ಇದೆ. ಸೊ ವಿಜಯದಶಮಿ ಕೂಡ ಮತ್ತು ಆಯುಧ ಪೂಜೆ ಇರೋದ್ರಿಂದ 11 ದಿನ ಬಂದಿದೆ ಅಂತ ಒಂದು ಸ್ವಲ್ಪ ವೀಡಿಯೋಸ್ ನೋಡಿ ತಿಳ್ಕೊಂಡಿದ್ದೀನಿ. ಸೊ ಈ ಸಲ ಮಾಡಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆಮೇಲೆ ಪ್ರಿಪೇರ್ ಮಾಡಿಕೊಂಡು ಪೂಜೆ ಮಾಡಬೇಕಿರುತ್ತೆ. ಸೊ ಅದಕ್ಕೆ ಕೂಡ ನಾನು ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ 1 ಡೇ ಬಿಫೋರ್ ರೆಡಿ ಆಗ್ತಾಯಿದ್ದೀನಿ. ಸೊ ಇವತ್ತು ಬಂದು ಡೇಟ್ 21 ಸೆಪ್ಟೆಂಬರ್ 2025. ಸೊ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ. ಸೊ ಸದ್ಯಕ್ಕೆ ಮನೆಯಲ್ಲಿ ನಾನೊಬ್ಬಳೇ. ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ನಾನು ಸ್ಟಾರ್ಟ್ ಮಾಡ್ತಿರೋದೇ ಆಗಲೇ ಈವ್ನಿಂಗ್ ಒಂದು 3:30 ಥರ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಕ್ಲೀನ್ ಎಲ್ಲ ಮಾಡಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಮನೆಯಲ್ಲಿ ಒಬ್ಬಳೇ ಇದ್ದೀನಿ, ಅಂದರೆ ಪಪ್ಪ ಮಮ್ಮಿ ಕೂಡ ಊರಿಗೆ ಹೋಗಿದ್ದಾರೆ, ಪಿತೃಪಕ್ಷ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ನಾನೊಬ್ಬಳೇ ಇರೋದ್ರಿಂದ ಸೊ ನನ್ನ ಜೊತೆ ನಿಮ್ಮನ್ನು ಸೇರಿಸ್ಕೊತಾ ಇದ್ದೀನಿ ವಿಡಿಯೋಗೆ. ಸೊ ಎಲ್ಲರೂ ಇದ್ದರೆ ಮನೆಯಲ್ಲಿ ಬೇಗ ಬೇಗ ಕೆಲಸ ಮುಗಿಯುತ್ತೆ. ಒಬ್ಬಳೇ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಬೇಗ ಒಂದು 3:30 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅರೌಂಡ್ ಒಂದು 6 o'clock ಒಳಗಡೆ ಮುಗಿಸೋಣ, ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ಫಸ್ಟ್ ಒಂದು ಬಂದುಬಿಟ್ಟು ಮನೆ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮನೆ ಕ್ಲೀನ್ ಅಂದರೆ ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಬೇಕು ಸದ್ಯಕ್ಕೆ ಇವಾಗ ಅದು. ಸೊ ಫಸ್ಟ್ ಅದು ನಮಗೆ ಸಣ್ಣ ಆಗುತ್ತೆ. ಬನ್ನಿ, ಓಕೆನಾ? ಸಿಂಪಲ್ಲಾಗಿ ಸ್ಕಿನ್ ಕೇರ್ ರೂಟೀನ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾನು ಆಚೆ ಹೋಗಬೇಕು. ಕ್ವಿಕ್ ಆ್ಯಂಡ್ ಸಿಂಪಲ್. ಸೊ ಗೈಸ್, ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಶಾರ್ಟ್ ಕುರ್ತಾ ವಿತ್ ಬ್ಲ್ಯಾಕ್ ಜೀನ್ಸ್. ಸೊ ಇದೇ ಮಿಸ್ ಆಗಿದೆ, ಇದು ಸಿಕ್ತು. ಇಷ್ಟೇ ಗೈಸ್, ಆಚೆ ಹೋಗೋಣ ಬನ್ನಿ ಇವಾಗ, ಓಕೆನಾ? ಸೊ ಗೈಸ್, ಇವಾಗಲೇ ಟೈಮ್ ಬಂದು 6 ಗಂಟೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದೀನಿ ಪೂಜೆನೇ ಮುಗಿಸ್ಬಿಟ್ಟು ಹೋಗೋಣ ಅಂತ. ಸೊ ಪೂಜೆನ ಮುಗಿಸ್ಬಿಟ್ಟು ಆಚೆ ಹೋಗ್ಬಿಟ್ಟು ಸಾಮಾನೆಲ್ಲ ತೊಗೊಬರೋಣ ಅಂತ. ಸೊ ಗೈಸ್, ಫಸ್ಟ್ ಪೂಜೆ ಮುಗಿಸೋಣ, ನೆಕ್ಸ್ಟ್ ಆಮೇಲೆ ಸಾಮಾನು ತರಕ್ಕೆ ಹೋಗೋಣ. ಏನೇನು ಬೇಕು ಅದೆಲ್ಲ, ಓಕೆನಾ? ಸದ್ಯಕ್ಕೆ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ಸೊ ನನಗೆ ಬಸ್ಸೇ ಆಪ್ಷನ್ ಇದ್ದಿದ್ದು. ಬಸ್ಸಲ್ಲೇ ಟ್ರಾವೆಲ್ ಮಾಡಿಕೊಂಡು ನಾನು ಹೋಗಬೇಕಾಗಿದ್ದ ಪ್ಲೇಸ್ಗೆ ಹೋಗ್ಬಿಟ್ಟು ಸಾಮಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲೇ ನಾನು ಬರೋ ವರ್ಷದೊಳಗಡೆ ಕತ್ಲೆ ಆಗಿಬಿಡ್ತಾಯಿತ್ತು. ಸೊ ಅದಕ್ಕೆ ನಾನು ಯಾವುದೂ ತೊಗೊಂಡಿದ್ದು ಶಾಪ್ದು ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಗೈಸ್, ಇವಾಗೆಲ್ಲ ತೊಗೊಬಂದಿದ್ದೀನಿ. ಏನೇನು ತೊಗೊಬಂದೆ ಅಂತ ಕೂಡ ನಾನು ತೋರಿಸ್ತೇನೆ. ಸೊ ಫಸ್ಟ್ ಒಂದು ಸ್ವಲ್ಪ ಅಡುಗೆಗೆ ಈರುಳ್ಳಿ ಮತ್ತು ಮಾರ್ನಿಂಗ್ ಪೂಜೆಗೆ ಸ್ವಲ್ಪ ನಿಂಬೆಹಣ್ಣು ಇಟ್ಟಿದ್ದು ತೊಗೊಬಂದೆ. ಆ್ಯಂಡ್ ಸೊ ಸೆಕೆಂಡ್ ಒನ್ ಎಲೆ ಬೇಕಿತ್ತು ತೊಗೊಂಡೆ, ಪ್ಲಸ್ ಹೂ ತೊಗೊಂಡೆ, ಮಡ್ಕೊಳಕ್ಕೆ ಬೇಕಿತ್ತು ಅಂತ, ಪ್ಲಸ್ ಅದ್ರ ಜೊತೆ ರೋಸ್. ಮನೆಯಲ್ಲೂ ಸ್ವಲ್ಪ ಹೂವಿತ್ತು, ಪ್ಲಸ್ ಆಮೇಲೆ ಜೊತೆಗೆ ಪಪ್ಪ ಮಮ್ಮಿ ಊರಿಗೆ ಹೋಗಿದ್ದಾರೆ. ಸೊ ಅವರು ಸ್ವಲ್ಪ ತೊಗೊಬರ್ತಿದ್ದಾರೆ ಊರಿಂದ ಹೂಗಳನ್ನು ಕೂಡ. ಅದಕ್ಕೆ ನಾನು ಜಸ್ಟ್ ರೋಸ್ ತೊಗೊಬಂದೆ, ಪ್ಲಸ್ ಮಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನನಗೆ ಅಂತ ಸ್ವಲ್ಪ ಹೂ ತೊಗೊಂಡಿದ್ದೀನಿ. ಅದ್ರ ಜೊತೆ ಪೂಜೆಗೆ ಹಣ್ಣು ಬೇಕಿತ್ತು. ಸೊ ಹಣ್ಣು ತೊಗೊಂಡೆ, ಬಾಳೆಹಣ್ಣು, ಪ್ಲಸ್ ಒಂದು 3 ಥರ ಹಣ್ಣು ತೊಗೊಂಡೆ. ಒಂದು 5 ತೊಗೊಂಡಿದ್ದೀನಿ ಅದನ್ನು ಮಿಕ್ಸಲ್ಲಿ. ಸ್ವಲ್ಪ ಟೋಟಲ್ 1 ಕಿಲೋ ಏನೋ ಇತ್ತು. ಸೊ ತೊಗೊಂಡೆ ಅದನ್ನ. ಅದಾದಮೇಲೆ ಸ್ಪೆಷಲಿ ಪೂಜೆಗೋಸ್ಕರ ಅಂದ್ಬಿಟ್ಟೇನೆ ಗ್ರೀನ್ ಕಲರ್ ಬಳೆ ವಿತ್ ಗೋಲ್ಡ್ ಕಲರ್ದು ಒಂದು ಸ್ವಲ್ಪ ಡಿಸೈನ್ ಬಂದಿದೆ ಇದರಲ್ಲಿ, ಇದು ತೊಗೊಂಡೆ. ಆಮೇಲೆ ಗ್ರೀನ್ ಕಲರ್ದು ರೌಕೆ ಪೀಸ್ ಬೇಕಿತ್ತು, ಸ್ವಲ್ಪ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಆಮೇಲೆ ಸೊ ವಸ್ತ್ರ ಬರುತ್ತೆ, ವಸ್ತ್ರ ಅಂತ ನನಗೆ ಗೊತ್ತಿರೋದಂದರೆ ವಸ್ತ್ರ ಅಂತ ಹೇಳ್ತಾರೆ ಇದನ್ನ, ದೇವಿ ವಸ್ತ್ರ ಅಂದ್ಬಿಟ್ಟು. ಸೊ ಅದು ವಸ್ತ್ರ ತೊಗೊಂಬಂದೆ. ಪ್ಲಸ್ ಇದು ಗೆಜ್ಜೆ ವಸ್ತ್ರ ಏನೋ ಹೇಳ್ತಾರೆ. ಸೊ ಅದು ತೊಗೊಂಡೆ, ದೇವಿಗೆ ಬೇಕಿರುತ್ತೆ ಕೂತ್ಕೊಂಡ್ಬಿಟ್ಟು. ಸೊ ಅದಾದಮೇಲೆ ತುಪ್ಪದ್ದು ಬತ್ತಿಗಳು, ಅದಾದಮೇಲೆ ಫ್ರೆಶ್ ಅಡಿಕೆ ಬೇಕಿರುತ್ತಲ್ಲ ಪೂಜೆಗೆ ಅಂದ್ಬಿಟ್ಟು ಫ್ರೆಶ್ ಅಡಿಕೆ ತೊಗೊಬಂದೆ. ಮತ್ತು ಇದನ್ನು ನಮ್ಮ ಕಡೆ ಗೌರಿ ಸಾಮಾನು ಅಂತ ಹೇಳ್ತಾರೆ. ಸೊ ಬೇರೆ ಕಡೆ ಏನೇನಂತಾರೋ ಗೊತ್ತಿಲ್ಲ. ಇದರಲ್ಲಿ ಒಂದು ಕಾಜಲ್, ಚಿಕ್ಕದು ಕನ್ನಡಿ, ಮತ್ತು ಒಂದು ಅರಿಶಿನ, ಕುಂಕುಮ, 2 ಸಣ್ಣದು ಬಾಕ್ಸ್ ಥರ ಇದೆ ಅದು, ಪ್ಲಸ್ ಒಂದು
ಚಿಕ್ಕದು ಬರುತ್ತೆ, ಇದು ಬ್ಲ್ಯಾಕ್ ಕಲರ್ದು ಬ್ಯಾಂಗಲ್ ಥರ ಇದೆ. ಇದಕ್ಕೆ ಏನಂತಾರೆ ಅಂತ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಇದು ಪೂರ್ತಿ ತೊಗೊಬಂದೆ. ಪ್ಲಸ್ ಜೊತೆಗೆ ಒಂದು ದೀಪ ತೊಗೊಬಂದೆ. ಅಖಂಡ ದೀಪ ಅಂತ ಇಡ್ತಾರಲ್ವ ಪೂಜೆಯಲ್ಲಿ, ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಬಂದೆ. ಸ್ವಲ್ಪ ದೊಡ್ಡದಿರಬೇಕು 9 ದಿನದವರೆಗೂ. ಸೊ ಈ ಸಲ 11 ದಿನ ಅಲ್ಲ, ಸೊ 11 ದಿನದವರೆಗೂ ಇದು ಉರಿಬೇಕಂದ್ಬಿಟ್ಟು ಸ್ವಲ್ಪ ತುಂಬ ದೊಡ್ಡದೇ ತೊಗೊಬಂದೆ. ಶಾರ್ಪ್ ಮುಂದೆ ಇದ್ದರೆ ಸೊ ಚೆನ್ನಾಗಿ ಉರಿಯುತ್ತೆ ಅಂತ ಯಾವುದೋ ಒಂದು ಕೇಳಿದ್ದೆ. ಸೊ ಅದಕ್ಕೋಸ್ಕರ ಇದು ತೊಗೊಬಂದಿದ್ದೀನಿ. ಇನ್ನು ಎಕ್ಸ್ಟ್ರಾ 2 ಇದೆ. ಸೊ ಅದನ್ನ ಒಳಗಡೆ ಆಗಲೇ ಪೂಜೆಗೆ ಇಟ್ಟಿದ್ದೀವಿ. ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ಬೇರೆ ತೊಗೊಬಂದು ಕೂಡ ಯೂಸ್ ಮಾಡಬಹುದು ಅಂದರು. ಸೊ ನಾನು ಮಾರ್ನಿಂಗ್ ಎದ್ಬಿಟ್ಟು ಮತ್ತೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಪೂಜೆಗೆ ಇಡೋದು. ಸೊ ಅದಕ್ಕೋಸ್ಕರ ಅದೇ ಓಕೆ ಸಾಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಇವತ್ತು ಇಷ್ಟು ತೊಗೊಬಂದಿದ್ದೀನಿ. ಇನ್ ಕೇಸ್ ನಾಳೆ ಏನಾದರೂ ಬೇಕಿತ್ತು ಅಂತ ಅಂದ್ರೂ ನನಗೆ ಹೋಗ್ಬಿಟ್ಟು ತೊಗೊಬರೋಕ್ಕೆ ಆಗಲ್ಲ. ಬಿಕಾಸ್ ಯಾಕಂದರೆ ನಾನು ಅಂದ್ಕೊಂಡಿದ್ದೀನಿ ಒಂದು 6 ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗಬಹುದಾ ಅಂತ ಸ್ವಲ್ಪ ಭಯ ಕೂಡ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಎಸ್ ಗೈಸ್, ಸೊ ಇದಿಷ್ಟು ಇವಾಗ ತೊಗೊಬಂದಿದ್ದು. ಸೊ ಇವಾಗಲೇ ಟೈಮ್ ಬಂದು 7:40 ಆಗಿದೆ. ಸೊ 7:40 ಆಗಿರೋದ್ರಿಂದ ಅಡುಗೆ ಮಾಡಬೇಕು ಸ್ವಲ್ಪ. ಸೊ ಇದಾಗಿತ್ತು ಇಷ್ಟು ವಿಡಿಯೋ. ಎಸ್, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಸಪೋರ್ಟ್ ಮಾಡ್ತಾಯಿರಿ. ಸೊ ಎಸ್, ಥ್ಯಾಂಕ್ ಯು ಗೈಸ್.